ಮೊನ್ನೆ ಅಂದ್ರೆ ಗುರುವಾರ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತವೇನೋ ಗೆದ್ದು ಫೈನಲ್ಗೆ ಎಂಟ್ರಿ ಕೊಡ್ತು. ಆದ್ರೆ ಟೀಮ್ ಇಂಡಿಯಾಗೆ ಕೊನೆವರೆಗೂ ತಮ್ಮ ಅಬ್ಬರದ ಬ್ಯಾಟಿಂಗ್ ನಿಂದ ಭಯ ಹುಟ್ಟಿಸಿದ್ದು ಅಂದ್ರೆ ಅದು ಇಂಗ್ಲೆಂಡ್ನ ಈ ಯಂಗ್ ಆಟಗಾರ. ಹೌದು, ಜೇಕಬ್ ಬೆಥೆಲ್ ಭಾರತೀಯ ಬೌಲರ್ಗಳನ್ನ ಚೆಂಡಾಡಿದ್ರು. ಜೇಕಬ್ ಬೆಥೆಲ್ ಆಟವನ್ನು ಯಾರು ಎಷ್ಟು ಖುಷಿ ಪಟ್ಟರೋ ಅಥವಾ ಅಪ್ರಿಶಿಯೇಟ್ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ಯಾನ್ಸ್ ಮಾತ್ರ ಫುಲ್ ಖುಷಿಯಾಗಿದ್ದಾರೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಮೂಲಕ 105 ರನ್ಗಳ ಹೊಳೆಯನ್ನೇ ಹರಿಸಿದ್ದ ಜೇಕಬ್ ಬೆಥೆಲ್ ಅವರ ಒಂದೊಂದು ಹೊಡೆತಕ್ಕೂ ಆರ್ಸಿಬಿ ಫ್ಯಾನ್ಸ್ ಹುಚ್ಚೆದ್ದು ಕುಣಿತಿದ್ರು. ಯಾಕೆಂದ್ರೆ ಐಪಿಎಲ್ ನಲ್ಲಿ ಜೇಕಬ್ ಬೆಥೆಲ್ ಆರ್ಸಿಬಿ ತಂಡದ ಪರ ಆಡುತ್ತಾರೆ. 2025ರ ಮೆಗಾ ಹರಾಜಿನಲ್ಲಿ ಬೆಥೆಲ್ ಅವರಿಗೆ ಉತ್ತಮ ಮೊತ್ತವನ್ನು ನೀಡಿ ಆರ್ಸಿಬಿ ಟೀಮ್ಗೆ ಸೇರಿಸಿಕೊಳ್ಳಲಾಗಿತ್ತು. ಈ ಬಾರಿಯೂ ಅವರನ್ನು ತಂಡ ರಿಟೇನ್ ಮಾಡಿಕೊಂಡಿದ್ದು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಬೆಥೆಲ್ ಆಟ ನೋಡಿ ಫುಲ್ ಖುಷಿಯಾಗಿದೆ. ಬೆಥೆಲ್ ಅವರಿಗೆ ಕಳೆದ ಬಾರಿ ಐಪಿಎಲ್ ನಲ್ಲಿ ಕೇವಲ 2 ಪಂದ್ಯಗಳನ್ನು ಆಡೋ ಅವಕಾಶ ನೀಡಲಾಗಿತ್ತು. ಈ ಅವಕಾಶ ಬಳಸಿಕೊಂಡ ಬೆಥೆಲ್ ಒಂದು ಹಾಫ್ ಸೆಂಚುರಿ ಬಾರಿಸಿದ್ರು. ಭಾರತ ನೀಡಿದ 254 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ಗೆ ಆರಂಭದಲ್ಲೇ ಆಘಾತ ಎದುರಾಯಿತು. ಈ ಟೈಮ್ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಆಧಾರವಾಗಿದ್ದು 4ನೇ ಕ್ರಮಾಂಕದಲ್ಲಿ ಫೀಲ್ಡ್ಗಿಳಿದ ಜೇಕಬ್ ಬೆಥೆಲ್. ಒಂದ್ ಕಡೆ ರನ್ ರೇಟ್ ಪ್ರೆಷರ್, ಮತ್ತೊಂದ್ ಕಡೆ ವಿಕೆಟ್ಗಳ ಪತನ ಆಗ್ತಿದ್ವು. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ 22 ವರ್ಷದ ಜೇಕಬ್ ಬೆಥೆಲ್ ಅದ್ಭುತ ಬ್ಯಾಟಿಂಗ್ ಮಾಡಿದ್ರು. 19 ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿ ವಿಶ್ವಕಪ್ನಲ್ಲಿ ಅತಿ ವೇಗದ ಅರ್ಧಶತಕ ಬಾರಿಸಿದ ಇಂಗ್ಲೆಂಡ್ ಬ್ಯಾಟರ್ ಅನ್ನು ಹೆಗ್ಗಳಿಕೆಗೆ ಪಾತ್ರರಾದರು. ಇನ್ನು ಬೆಥೆಲ್ 8 ಬೌಂಡ್ರಿ 7 ಸಿಕ್ಸರ್ಗಳೊಂದಿಗೆ 45 ಎಸೆತಗಳಲ್ಲಿ ಶತಕ ಬಾರಿಸಿದ್ದಾರೆ. ಇದು ಎಲ್ಲರ ಗಮನ ಸೆಳೆದಿದೆ. ಇನ್ನು ಈ ಬಾರಿಯ ಐಪಿಎಲ್ ನಲ್ಲಿ ಬೆಥೆಲ್ ಅವರ ಆರ್ಸಿಬಿ ಫ್ಯಾನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಅತಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಿದ್ದು, ಈ ಎಕ್ಸ್ಪೆಕ್ಟೇಷನ್ ನ ಅದೆಷ್ಟರ ಮಟ್ಟಿಗೆ ಬೆಥೆಲ್ ಫುಲ್ಫಿಲ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.